ಹಲೋ, ನಮಸ್ಕಾರ ವೀಕ್ಷಕರೇ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಾನು ಒಂದು ಟೈಪು ಇದೇ ಸೀರೆ ಒಳಗೆ ಯಾವ ಥರ ಅಮ್ಮನವ್ರಿಗೆ ಸೀರೆ ಉಡ್ಸೋದು ಅಂತ ತೋರಿಸಿದೆ. ಅದು ಡಬಲ್ ಸ್ಟೆಪ್ ಮಾಡಿ ಯಾವ ಥರ ಉಡ್ಸೋದು ಅಂತ. ಇದು ಇನ್ನೊಂದು ಬೇರೆ ರೀತಿಲಿ ತೋರಿಸ್ತಿದ್ದೀನಿ. ಈ ಸೀರೆನ ಮಧ್ಯಭಾಗ ಫುಲ್ಲು ಎಂಡ್ವರೆಗೂ ಇದೇ ಥರ ಫೋಲ್ಡ್ ಮಾಡಿಕೊಂಡು ಅರ್ಧ ಮಾಡ್ಕೊಳ್ಳಿ. ಸೀರೆನ ಅರ್ಧ ಮಾಡಿಕೊಂಡು ಸೆರ್ಗಿಗೆ ಒಂದು ಮಾರಾಗಷ್ಟು ಬಿಟ್ಬಿಡಿ. ಬಿಟ್ಟು ಅಲ್ಲಿ ಏನಾದ್ರು ಒಂದು ಗುರ್ತಕ್ಕೆ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಫಸ್ಟ್ ಸ್ಟಾರ್ಟಿಂಗಿಂದ ಪ್ಲೇಟ್ ಮಾಡ್ತಾ ಬನ್ನಿ. ಫಸ್ಟ್ ಮಾಡೋ ಪ್ಲೇಟು ನಿಮ್ಮ ಮುಖದ ಕಡೆ ಇರಲಿ. ಅದೇ ಥರ ಫೋಲ್ಡಿಂಗ್ ಮಾಡ್ಕೊಂಡು ಒಂದು 10-5 ಫೋಲ್ಡಿಂಗ್ ಆದ ತಕ್ಷಣ ಅಲ್ಲಲ್ಲಿ ಸೆಕ್ಯೂರ್ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕ್ಕೊತ ಬನ್ನಿ. ಅಲ್ಲೇ ನರಿಗೆಗಳನ್ನ ಜೋಡಿಸ್ಕೊಂಡು ಅದೇ ಥರ ಈ ಕಡೆನೂ ಮಾಡ್ಕೊಳ್ಳಿ. ಈಗ ಅಲ್ಲಿಗೆ ಸೇರಿ ಒಂದು ಕ್ಲಿಪ್ ಹಾಕ್ಕೊಂಬಿಡಿ. ಅದೇ ಥರ ಜೋಡಿಸ್ಕೊಳ್ಳಿ ಈ ಕಡೆನೂ. ಈಗ ನಿಮಗೆ ಅಕಸ್ಮಾತ್ ಈ ಥರ ಫೋಲ್ಡಿಂಗ್ ಮಾಡಿ ನರಿಗೆ ಮಾಡಬೇಕಿದ್ರೆ ಸೀರೆ ಜಾರ್ತಾ ಇದೆ, ನರಿಗೆ ಹಿಡಿಯೋಕ್ಕೆ ಬರಲ್ಲ ಅಂದರೆ ಒಂದು ಮಾರುದ್ದಕ್ಕೆ ಒಂದೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ನೀವು ಜಾರದಂಗೆ ಫೋಲ್ಡ್ ಮಾಡ್ಬೋದು. ಇದು ಈ ರೀತಿನೂ ಮಾಡ್ಬೋದು. ನೆನ್ನೆ ಮಾಡೋದಕ್ಕಿಂತ ಇದು ತುಂಬ ಸುಲಭ ಉಡ್ಸೋದು. ಹೊಸಬ್ರು ಗೊತ್ತಿಲ್ಲದಲೇ ಉಡ್ಸೋಕ್ಕೆ ಮೊದಲನೇ ಸಲ ಉಡಿಸ್ತಾ ಇರೋರಿಗೆಲ್ಲ ತುಂಬ ಈಸಿ ಮೆಥಡು. ಈ ಕಡೆನೂ ಅಷ್ಟೇ ಮಧ್ಯೆ ಹೋಗಿರೋ ನರಿಗೆಗಳನ್ನೆಲ್ಲ ಸೇರಿ ಹಾಗೆ ಪಿನ್ ಹಾಕ್ಕೊತ ಬನ್ನಿ. ಮಧ್ಯೆ ಸೀರೆ ಸರಿ ಮಾಡ್ಕೊತಾ ಇರಿ. ಇದು ಸ್ವಲ್ಪ ನೈಸೇ ಇದೆ ಸೀರೆ, ಚೆನ್ನಾಗೇ ಬಂತು. ಪ್ಲೇಟ್ಸ್ ಎಲ್ಲ ರಫ್ ಇದ್ದರೆ ಸ್ವಲ್ಪ ಪದೇ ಪದೇ ಅದನ್ನು ಹಿಂಗೆ ಕೈಯಲ್ಲಿ ಐರನ್ದು ಥರ ಮಾಡ್ಕೊಬೇಕಾಗತ್ತೆ, ಇಲ್ಲಾಂದರೆ ನರಿಗೆ ಕೂರೋದು ಕಷ್ಟ. ಇದು ಚೆನ್ನಾಗಿ ಕೂರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಅದಷ್ಟೇ ಸರಿ ಆಯಿತು. ಈಗ ಸೆರಗಿನ ಭಾಗದಲ್ಲಿ ಒಂದು ಮಾರು ಅಷ್ಟಿತ್ತಲ್ಲ, ಅಲ್ಲಿ ಗುರ್ತ ಮಾಡ್ಕೊಂಡಿದ್ದೆ ನಾನು. ಅದನ್ನು ತೆಗೆದು ಈಗ ನಮಗೆ ಎಷ್ಟು ಬೇಕೋ ಸೀರೆ ಸೆರಗಿಂದು ಪ್ಲೇಟು ನೋಡಿಕೊಂಡು ಅಷ್ಟು ಭಾಗಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮಧ್ಯೆ ಪಿನ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊತಾ ಇರಬೇಕು. ಜೋಡಿಸ್ಕೊಂಡು ಇವಾಗ ಒಂದು ಸಲ ಜೋಡಿಸ್ಕೊಂಡು ಇದಕ್ಕೂ ಅಷ್ಟೇ ಪಿನ್ ಹಾಕ್ಕೊತಾ ಬನ್ನಿ. ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರೋ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಫುಲ್ ನೋಡಿ. ನಾವು ಏನು ಮಧ್ಯದಲ್ಲಿ ಮಿಸ್ಟೇಕ್ ಮಾಡಿದ್ರು ಅಥವಾ ಒಳ್ಳೆಯದೇ ಇದ್ದರೂ ಎಲ್ಲ ಅದರಲ್ಲೇ ಗೊತ್ತಾಗುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ಆವಾಗ ನೀವು ನೋಡಿದ್ದೀರ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ಥರ ಮುಂದೇನೂ ಅಷ್ಟೇ. ಇವಾಗ ಈ ಕಡೆನೂ ಅಷ್ಟೇ ಸೆರಗು ಒಂದು ಮಾರು ಬಿಟ್ಕೊಂಡಿದ್ದಲ್ಲ, ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೂ ನಡೀತದೆ. ಯಾಕಂದರೆ ಒಂದೇ ಸ್ಟೆಪ್ಪು ನರಿಗೆ ಹಾಕ್ತಿರೋದ್ರಿಂದ ಒಂದು ಮಾರ್ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೂ ಚೆನ್ನಾಗೇ ಆಗುತ್ತೆ. ನಾವು ಹೆಂಗೆ ಸ್ಟೆಪ್ ಮಾಡ್ಕೊಳ್ತೀವೋ ಅದೇ ಥರನೇ ಇದನ್ನು ನರಿಗೆನೂ ಮಧ್ಯೆ ಮಾಡಿಕೊಂಡು ಆ ಥರ ಪ್ಲೇಟ್ಗಳನ್ನ ಹಾಕ್ಕೊಂಡು ಒಂದು ಕ್ಲಿಪ್ಪನ್ನು ಸೆಕ್ಯೂರ್ ಮಾಡ್ಕೊತ ಬನ್ನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆನೇ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಹಿಂದಿನ ದಿವಸನೇ ಇದನ್ನೆಲ್ಲ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ಅಮ್ಮನವರಿಗೆ ಬೆಳಗ್ಗೆ ಮುಹೂರ್ತ ಟೈಮಿಗೆ ಉಡ್ಸೋಕ್ಕೆ ಸರಿ ಇರುತ್ತೆ. ಇಷ್ಟೇ ನೋಡಿ, ಇಷ್ಟು ಮಾಡಿ ಫೋಲ್ಡಿಂಗ್ ಮಾಡಿ ಎತ್ತಿಟ್ಬಿಟ್ರೆ ಮುಗೀತು. ಈಗ ಮುಂದೇನು ಮಾಡೋದು ನೋಡೋಣ. ಈಗ ಅದೇ ಥರ ನಾನು ಮಾಮೂಲಿ ಒಂದು ಮಣೆ ಇಡ್ತಾಯಿದ್ದೀನಿ. ಮಣೆಗೆ ಅರ್ಶಿನ ಎಲ್ಲ ಹಚ್ಬಿಟ್ಟು ಅದ್ರ ಮೇಲೆ ಅಷ್ಟದಳ ಪದ್ಮದ್ದು ಒಂದು ರಂಗೋಲಿ ಹಾಕ್ಕೊಂಬಿಡಿ. ರಂಗೋಲಿ ಹಾಕ್ಕೊಂಡು ಬಾಕ್ಸ್ ಇಟ್ಕೊಳ್ಳಿ. ಆ ಬಾಕ್ಸಿಗೆ ನಾನು ಅಕ್ಕಿ ಹಾಕಿದ್ದೀನಿ, ಒಂದು ಅರ್ಧದಷ್ಟು ಅಕ್ಕಿ ಹಾಕಿದ್ದೀನಿ. ಕೊಡಪಾನದಲ್ಲಿ ನೀರು ಹಾಕ್ತೀನಿ ನಾನು. ಇವಾಗ ಏನು ಮಾಡಬೇಕು ಅಂದರೆ ಅದು ಸೆರಗಿನ ಭಾಗ ಎಲ್ಲ ಹಿಂದೆ ಹಾಕ್ಕೊಂಡು ಇದಿಷ್ಟೇ ಒಂದು ಸ್ವಲ್ಪ ಒಂದೇ ಒಂದು ಇಂಚಷ್ಟು ಮಾತ್ರ ಒಳಗಡೆ ಬಿಟ್ಕೊಂಡು ಕೆಳಗಡೆ ಕ್ಲಿಪ್ಪನ್ನು ತೆಕ್ಕೊಂಡು ನರಿಗೆಯನ್ನು ಕ್ಲೀನಾಗೆ ಒಂದು ಕಡೆಯಿಂದ ಜೋಡಿಸ್ಕೊತ ಬನ್ನಿ. ಫುಲ್ಲು ಬಾಕ್ಸಿಗೆ ಹಂಗೂ ಜೋಡಿಸ್ಬೋದು. ಇಲ್ಲಿ ಹಿಂದ್ಗಡೆ ಸ್ವಲ್ಪ ಬೇಕಾದ್ರೆ ಗ್ಯಾಪ್ ಕೊಟ್ಟು ಜೋಡಿಸಿದ್ರೂ ಆಗುತ್ತೆ. ಬಾಕ್ಸಿಗೆ ಆಗೋ ಥರನೂ ಜೋಡಿಸ್ಬೋದು. ಇಲ್ದಲ್ಲಿದ್ರೆ ಅದೇ ಥರ ಕ್ಲೀನಾಗಿ ಒಂದು ಕೈ ಅಲ್ಲಿ ಮೇಲೆ ಇರಲಿ, ಇಲ್ಲಾಂದರೆ ಜಾರ್ಬಿಟ್ಟು ಕೆಳಗೆ ಬೀಳೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಸರಿ ಕೂರಲ್ಲ. ಫುಲ್ ಬಾಕ್ಸ್ ಆದರೆ ಫುಲ್ ಬಾಕ್ಸಿಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಿಂದ್ಗಡೆ ಭಾಗ ಸ್ವಲ್ಪ ಬಿಟ್ಬಿಟ್ಟು ಈ ಕಡೆ ಭಾಗ ಆ ಕಡೆ ಭಾಗ ಸಮಾನಾಗಿ ನೋಡಿಕೊಂಡು ಸ್ಟೆಪ್ಪು ನೀಟಾಗಿ ನಿಲ್ಲಿಸ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಸ್ಟೆಪ್ಪಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಸ್ಟ್ಯಾಂಡು ಏನೂ ಇಲ್ಲ, ಇದೊಂದು ಬಾಕ್ಸ್ ಇದ್ದರೆ ಸಾಕು. ನೀವು ಅಕ್ಕಿ ಇಟ್ಟಂಗೂ ಆಗಬೇಕು, ನೀರು ಹಾಕ್ದಂಗೂ ಆಗಬೇಕು. ಹಾಗಾಗಿ ಎರಡೂ ಮೆಥಡಲ್ಲಿ ಇದರಲ್ಲಿ ಯೂಸ್ ಆಗುತ್ತೆ. ಈಗ ನಾನು ಕೊಡಪಾನ ಇಡ್ತಾಯಿದ್ದೀನಿ. ಕೊಡಪಾನ ಇಟ್ಟಿದ ತಕ್ಷಣ ಅದು ಟೈಟಾಗಿ ಕೂತ್ಕೊಂತು. ಇವಾಗ ಎರಡೂ ಕೈಯಲ್ಲೂ ಸ್ಟೆಪ್ಪು ಏನಿದೆ ಅದನ್ನು ಸರಿ ಮಾಡ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ ನೋಡಿ. ಈಗ ನಾನು ಬ್ಲೌಸ್ ಪೀಸು ಕಟ್ ಮಾಡ್ಕೊಂಡಿದ್ದೆ. ನಿನ್ನೆ ಬ್ಲೌಸ್ ಪೀಸ್ ತೆಗೆದಿರಲಿಲ್ಲ, ಇವತ್ತು ಬ್ಲೌಸ್ ಪೀಸ್ ತೆಗೆದಿದ್ದೀನಿ. ಬ್ಲೌಸ್ ಪೀಸ್ ತೆಗೆದು ಆ ಬಾರ್ಡ್ರು ಮುಂದ್ಗಡೆ ಬರೋ ಥರ ಮಡಚಿಟ್ಟಿದ್ದೀನಿ. ಮಡ್ಚ್ಕೊಂಡು ಅದನ್ನು ಮುಂದೆ ಕೊಡಪಾನಕ್ಕೆ ಹಿಂಗೆ ಸುತ್ತಾ ಇದ್ದೀನಿ. ಮುಂದೆ ಭಾಗನ ಹಿಂಗೆ ಸುತ್ಕೊಂಡು ಹಿಂದ್ಗಡೆ ಒಂದು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ಸೆರಗು ಹಿಂದ್ಗಡೆಯಿಂದ ತೆಗೆದು ನಾವು ಹೆಂಗೆ ಮುಂದ್ಗಡೆ ಬಲಭಾಗದಿಂದ ಹಾಕ್ಕೊತೀವೋ ಅದೇ ಥರ ಸೆರಗು ಅಮ್ಮನವ್ರಿಗೆ ಹಾಕಿ ಇಲ್ಲಿ ಪ್ಲೇಟ್ಸನ್ನೆಲ್ಲ ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ.
ಕ್ಲೀನಾಗಿ ನೋಡಿಕೊಂಡು ಪ್ಲೇಟ್ಸ್ನೆಲ್ಲ ಅಗಲ ಮಾಡಿ ಆಮೇಲೆ ಉದ್ದ ಗಿಡ್ಡ ಆಮೇಲೆ ನೀವು ಅದನ್ನು ಸರಿ ಮಾಡ್ಕೊಬೋದು. ಸ್ವಲ್ಪ ಅಕಸ್ಮಾತು ಕೊಡಪಾನದು ಕುತ್ತಿಗೆ ಹತ್ರ ಏನಾದರೂ ಅದು ಪ್ಲೇಟ್ಸ್ ಜಾಸ್ತಿ ಇದ್ದರೂ ಹಿಂದೆ ಎಳ್ಕೊಂಡು ಅದು ಕ್ಲಿಪ್ಗಳು ತೆಗೆದ ತಕ್ಷಣ ತನ್ನಷ್ಟಕ್ಕೆ ತಾನೇ ಸರಿ ಕೂರುತ್ತೆ. ಇಲ್ಲೂ ಅಷ್ಟೇ ಈ ಕಡೆ ಮುಂದ್ಗಡೆಯಿಂದ ತೊಗೊಂಬಂದು ಸೆರ್ಗೂ ಅಷ್ಟೇ ಇದು ಪ್ಲೇಟನ್ನು ಕ್ಲೀನಾಗಿ 1 ಬೈ 1 ಕ್ಲೀನಾಗಿ ಜೋಡಿಸ್ಕೊಂಡು ಇವಾಗ ಇದಕ್ಕೊಂದು ಸೊಂಟದ ಪಟ್ಟಿ ಹಾಕ್ಕೊಂಡ್ರೆ ಸೆಕ್ಯೂರಾಗಿ ನಿಲ್ಲತ್ತೆ. ನಾನೀಗ ಸೊಂಟದ ಪಟ್ಟಿ ತೊಗೊಳ್ಬೇಕಲ್ಲ, ಹಾಗಾಗಿ ಅಲ್ಲೊಂದು ಸೇಫ್ಟಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕ್ಕೊಂಡು ಸೊಂಟ ಪಟ್ಟಿ ಹಾಕ್ಕೊಂಡ ತಕ್ಷಣ ಈಗ ಅದನ್ನು ನರಿಗೆಲ್ಲ ಸರಿ ಮಾಡ್ಕೊಂಡು ಸರಿ ಕೂತ್ಕೊಂತು. ಹಿಂದ್ಗಡೆ ಕ್ಲಿಪ್ಪೆಲ್ಲ ತೆಗೆದು ಸ್ವಲ್ಪ ಹಿಂದ್ಗಡೆಯಿಂದ ಎಳೆದು ಟೈಟ್ ಮಾಡಿ ಒಂದು ಪಿನ್ ಹಾಕಿದರೆ ಸಾಕು. ಅಷ್ಟೇ ನೀಟಾಗಿ ಕೂತ್ಕೊಂತು. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇದು ತುಂಬ ಈಸಿ ಉಡ್ಸೋದು. ಇವಾಗ ಆ ಥರ ಪೇಪರ್ನ ಒಂದು ಮುದ್ದೆ ಮಾಡಿ ಈ ಕಡೆ ನರಿಗೆ ಎರಡೂ ಕಡೆ ಇಟ್ಟರೆ ಅಮ್ಮ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡಿರೋ ಥರನೇ ಕಾಣುತ್ತೆ. ಹಾಗಾಗಿ ನಾನು ಎರಡೂ ಕಡೆನೇ ಅದು ಇಡ್ತಿದ್ದೀನಿ. ನಾನು ಅದು ಕೈ ಕಾಲು ಅದು ಯಾವುದು ನಾನು ಬಳಕೆ ಮಾಡ್ತಿಲ್ಲ. ಈಗ ನಾನು ಅಮ್ಮನವ್ರದ್ದು ಮುಖವಾಡ ಇಡ್ತಾಯಿದ್ದೀನಿ. ತೆಂಗಿನಕಾಯಿಗೆ ಕಟ್ಟಿ ರೆಡಿ ಇಟ್ಟಿದ್ದೆ, ಅದು ಇಡ್ತಾಯಿದ್ದೀನಿ. ಮೊದಲನೇದು ಮಾಂಗಲ್ಯ ಹಾಕ್ತಾಯಿದ್ದೀನಿ. ಮಾಂಗಲ್ಯ ಸ್ವಲ್ಪ ಉದ್ದ ಅನ್ನಿಸ್ತು, ಹಿಂದ್ಗಡೆ ಎಳೆದು ಅಲ್ಲೊಂದು ಪಿನ್ ಹಾಕಿದ್ದೀನಿ. ಈಗ ನಿಮ್ಮ ಹತ್ರ ಏನು ಒಡವೆಗಳಿದೆಯೋ ಆ ಒಡವೆಗಳನ್ನೆಲ್ಲ ಹಾಕ್ಕೊಳ್ತಾ ಬನ್ನಿ. ಅಲಂಕಾರ ಮಾಡಿದಷ್ಟು ಚೆನ್ನಾಗೇ ಕಾಣುತ್ತೆ ಅಮ್ಮ. ಮಾಡ್ಕೊಂಡು ಬನ್ನಿ, ಟೈಟ್ ಮಾಡ್ಕೊಂಡು ಬಂದರೆ ಆಯಿತು ಒಂದೊಂದೇ. ಈಗ ನಾನು ನಿನ್ನೆ ಹೇಳಿದ್ನಲ್ಲ, ಒಂದು ಬ್ಲೌಸ್ ಪೀಸ್ ಸಣ್ಣ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಎರಡು ಸೈಡು ಬಳೆ ಹಾಕಿದರೆ ಅದು ಬಳೆ ಹಾಕ್ದಂಗೆ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಬ್ಲೌಸ್ ಪೀಸು ಇಟ್ಟಂಗೆ ಆಗುತ್ತೆ. ಹಾಗಾಗಿ ಈ ಕಡೆ ಅದ್ರದ್ದು ಹಾಕಿರೋದು ಜಡೆದೆ ರೆಡಿ ಇರೋ ಜಡೆದೆ ಅಮ್ಮನವ್ರಿಗೆ ತೊಗೊಂಡಿದ್ದು ರೆಡಿ ಇತ್ತು, ಅದು ಹಾಕಿದ್ದೀನಿ. ಅದು ಹಾಕಿ ಒಂದು ಹೂವಿನ ಹಾರ ಹಾಕಿದೆ. ಲಾಸ್ಟಿಗೆ ಒಂದು ಕಿರೀಟ ಇದೆ, ಆ ಕಿರೀಟ ಹಾಕ್ತೀನಿ. ಇಷ್ಟೇ ಮಾಡಿ ನೀವು ಹೂವಿನ ಅಲಂಕಾರ ಮಾಡಿದ್ರೆ ಇನ್ನೂ ಚೆನ್ನಾಗೇ ಕಾಣುತ್ತೆ. ಹೂವಿನ ಅಲಂಕಾರ ಮಾಡಿದ್ರೆ ತೆಂಗಿನಕಾಯಿ ಮೇಲೆ ಒಂಥರ ಕ್ಲಿಪ್ ಥರದ್ದು ಸಿಕ್ಕುತ್ತೆ. ನೀವು ಗಂಧಿಗೆ ಅಂಗಡಿ ಕೇಳಿದರೆ ಕೊಡ್ತಾರೆ ಅಲಂಕಾರದ್ದು, ಅದು ಹಾಕ್ಕೊಂಡ್ರೆ ಅದಕ್ಕೆ ನೀವೆಲ್ಲ ಹೂವನ್ನು ನೇತಾಕೊಬೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ವೀಕ್ಷಕರೇ.